ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕನ್ನಡ ತರಗತಿಗೆ ಆತ್ಮೀಯವಾದಂಥ ಸ್ವಾಗತ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಕಳೆದ ತರಗತಿಯಲ್ಲಿ ನಾವು ಗದ್ಯಪಾಠವಾದಂತಹ ಬೆಳಗಿನಂತಹ ಜಯಬಲವನ್ನು ಕುರಿತು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಆ ತರಗತಿಯಲ್ಲಿ ನಾವು ಏನು ತಿಳಿದುಕೊಂಡಿರುವಂತೂ ಪುನರ್ಮನನ ಮಾಡುವುದಾದರೆ, ಶಿವರಾಮ್ ಕಾರಂತರು ಅವರ ಸ್ನೇಹಿತರಾದಂತಹ ಶ್ರೀಪತಿಯೊಡನೆ ಎಲ್ಲಿಗೆ ಪ್ರಯಾಣ ಬೆಳೆಸಿದ್ರು ಮಕ್ಕಳ? ಎಲ್ಲಿಗೆ ಬೆಳೆಸಿದ್ರು? ಜಯಪುರಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು. ಇವರು ಜಯಪುರದ ರೈಲ್ವೆ ನಿಲ್ದಾಣದಲ್ಲಿ ಬಂದಾಗ ಸಮಯ ಎಷ್ಟಾಗಿತ್ತು? ಬೆಳಗಿನ 11 ಗಂಟೆ ಬಿಸಿಲು ಬಡಿತಾ ಇತ್ತು. ಹೌದು, ಇವರನ್ನು ಆಹ್ವಾನಿಸಿಕೊಳ್ಳಲು ಅಥವಾ ಆಮಂತ್ರಿಸಲು ಯಾರು ಬಂದು ನಿಂತಿದ್ರು ಅಲ್ಲಿ? ಹೌದು, ಯಾರು ಬಂದು ನಿಂತಿದ್ರು? ಪೈಗಳವರು ಬಂದು ನಿಂತಿದ್ರು. ರೈಗಳವರಲ್ಲಿ ಬಂದು ನಿಂತಿದ್ರು. ರೈಗಳು ಕರ್ನಾಟಕದವರಾದಂಥವರು, ಜಯಪುರದಲ್ಲಿ ವಾಸವಾಗಿದ್ದಂತಹ ಒಬ್ಬ ನಮ್ಮ ಲೇಖಕರ ಸ್ನೇಹಿತರು. ಇವ್ರನ್ನ ಏನು ಮಾಡಿದ್ರು ಅಂದ್ರೆ ಆಮಂತ್ರಿಸಿಕೊಳ್ಳಲು ಬಂದು ನಿಂತಿದ್ರು. ಅವರನ್ನು ಆಮಂತ್ರಿಸಿಕೊಂಡು ಮನೆಗೆ ಕರೆದುಕೊಂಡು ಹೋದರು. ಅವರ ಮನೆಯಲ್ಲಿತ್ತು ಮಕ್ಕಳ? ಊರ ಹೊರಗಿರುವ, ಜಯಪುರದ ಊರ ಹೊರಗಿರುವಂಥ, ಸುತ್ತಲೂ 4 ಕಡೆ ಉಸುಬು ಹರಡಿದ್ದಿರುವಂತಹ ಒಂದು ಇದರಲ್ಲಿ ಅವರ ಮನೆ ಇತ್ತು. ಹೌದು, ಇವರು ನಮ್ಮ ಶ್ರೀಪತಿಯವರಿಗೆ ಆಗಿದ್ದು ನಮ್ಮ ಲೇಖಕರಿಗೆ ಆಗೋದು, ಲೇಖಕರಿಗೆ ಆದದ್ದು ಶ್ರೀಪತಿಗೆ ಆಗೋದು ಅನ್ನೋ ವಿಚಾರವನ್ನು ಯಾವ ವಿಚಾರದಲ್ಲಿ ಹೇಳಿದ್ದಾರೆ ನೋಡೋಣ ಮಕ್ಕಳ? ಹೌದು, ಬಿಸಿ ನೀರಿನ ಸ್ನಾನದ ವಿಚಾರದಲ್ಲಿ ಈ ಮಾತನ್ನು ನಮ್ಮ ಲೇಖಕರು ಹೇಳಿದ್ದಾರೆ. ನಮ್ಮ ಲೇಖಕರಿಗೆ ಬಿಸಿನೀರಿನ ಸ್ನಾನವನ್ನು ಮಾಡುವುದು ಅಭ್ಯಾಸ. ಆದರೆ ಶ್ರೀಪತಿಯವರಿಗೆ ಕಾದಂಥ ನೀರನ್ನು ಆರಿಸಿ ತಣ್ಣಗೆ ಮಾಡ್ಕೊಂಡು ತಣ್ಣೀರಿನ ಸ್ನಾನವನ್ನು ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ನೋಡಿದ್ವಿ ಅಲ್ವಾ? ಜೊತೆಗೆ ಇನ್ನೇನು ನೋಡಿದ್ವಿ? ಊಟ ಮಾಡಿ 1-2 ತಾಸು ವಿಶ್ರಾಂತಿಯನ್ನು ಪಡೆದುಕೊಂಡು ಏನು ಮಾಡಿದ್ರು ಅಂತಂದರೆ, ಎಲ್ಲಿಗೂ ಹೋಗಬೇಕಾಗಿತ್ತು ಅವ್ರ ಮುಂದಿನ ಪ್ರಯಾಣ ಅಥವಾ ಮುಂದಿನ ಗುರಿ ಏನಾಗಿತ್ತು ಅಂದ್ರೆ ಅಂಬೇರಕ್ಕೆ ಹೋಗುವುದು. ಎಲ್ಲಿಗೆ ಹೋಗುವುದು? ಅಂಬೇರಕ್ಕೆ ಹೋಗುವುದು. ಹಾಗಾದರೆ ಅಂಬೇರ ಯಾವ ರಾಜಧಾನಿ ಅಂತ ಹೇಳಿದ್ವಿ? ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಅನ್ನುವಂಥ ವಿಚಾರವನ್ನು ನಾವು ಕೂಡ ಅಲ್ಲಿ ಇನ್ನೇ ತರಗತಿಯಲ್ಲಿ ತಿಳಿದುಕೊಂಡ್ವಿ. ಇವರಿಗೆ, ನಮ್ಮ ಲೇಖಕರಿಗೆ ಮನಸ್ಸಿನ ಮೇಲೆ ತುಂಬ ಪರಿಣಾಮಕಾರಿಯನ್ನು ಬೀರುವಂಥ ಅಂಶಗಳು ಯಾವುದು ಜಯಪುರದ ಅಂತ ಅಂದರೆ ಯಾವುದು ಅಂದ್ರೆ ಮುಖ್ಯ ಬೀದಿಗಳು, ಹಾಗೆ ಮನೆಯ ರಚನಾ ವಿನ್ಯಾಸ. ಮನೆಯ ರಚನಾ ವಿನ್ಯಾಸ ಏನಾಗಿತ್ತು? ದೇಶೀಯ ಮಟ್ಟದ್ದಾಗಿತ್ತು. ಒಂದು ಮನೆ ಇದ್ದ ಹಾಗೆ ಮತ್ತೊಂದು ಮನೆಗಳು ಇರಲಿಲ್ಲ ಅನ್ನುವಂಥದ್ದು ಒಂದು ಕಾರಣ. ಆಮೇಲೆ ಶತಮಾನಗಳ ಹಿಂದೆ ರಚನೆವಾಗಿದ್ದರೂ ಕೂಡ ವಿಶಾಲವಾದಂಥ ಅಗಲವಾದಂಥ ಏನಪ್ಪ ಅಂದರೆ ಮುಖ್ಯ ರಸ್ತೆಗಳು ಸಂಧಿಸುವಲ್ಲಿ ಏನಿದ್ವು ಮಕ್ಕಳ? ಚೌಕಗಳು ಇದ್ವು. ಮತ್ತು ಇನ್ನೊಂದು ಕಡೆ ಏನಿದ್ವು ಅಂದರೆ ಮಹಾದ್ವಾರಗಳು ಕೂಡ ಇದ್ವು. ಹಾಗೆಯೇ ಹೇಳ್ತಾರೆ ಅಲ್ಲಿ, ನಮ್ಮ ಲೇಖಕರ ಸ್ನೇಹಿತರಾದಂಥ ರೈಗಳಿಗೆ ಏನಿರಲಿಲ್ಲ ಅಂತಂದರೆ, ಜಯಪುರಕ್ಕೂ ಮತ್ತು ಯಾವುದಕ್ಕೆ ಅಂತಂದರೆ ಅಂಬೇರಕ್ಕೂ ಸಿಟಿ ಬಸ್ಸಿನ ಸೌಲಭ್ಯ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಯಾಕಂದರೆ ಅವರು ಉದ್ಯೋಗಸ್ಥರಾಗಿರ್ಬೋದು ಅಥವಾ ಅವರು ಓಡಾಟದ ಆ ಕಡೆ ಅವರ ಲಕ್ಷ್ಯವನ್ನು ವಹಿಸದೇ ಇರುವಂಥ ವಿಚಾರ ಆಗಿರ್ಬೋದು. ಹಾಗಾದರೆ ನಮ್ಮ ಲೇಖಕರು ಇವಾಗ ಅದರಲ್ಲೇ ಹೊಂಟಾರ? ಟಾಂಗಾ ಗಾಡಿಯನ್ನು ನಿಶ್ಚಯಿಸಿಕೊಂಡು ಟಾಂಗಾದಲ್ಲೇ ಹೊಂಟಾರ. ಹೌದು. ನಂತರ ಬಂದುಬಿಟ್ಟು ಇನ್ನೇನು ತಿಳ್ಕೊಂಡಿವಿ ನಾವಲ್ಲಿ? ಅವರಿಗೆ ಇಷ್ಟವಾಗಿರುವಂಥದ್ದು ಮನೆಗಳ ರಚನೆ ಆಯಿತು, ರಸ್ತೆಗಳ ವಿನ್ಯಾಸವಾಯಿತು, ಅದನ್ನು ನೋಡಿದ್ವಿ. ಆಮೇಲೆ ಅಲ್ಲಿ ಜನರಿಗೆ ಯಾಕೆ ಅಷ್ಟೊಂದು ಬಣ್ಣದ ಮೋಹ ಅಂತ ತಿಳ್ಕೊಂಡ್ವಿ. ಯಾಕಂದರೆ ಅಲ್ಲಿ ಏನಿಲ್ಲ ಅಂತಂದ್ರೆ ನಿಸರ್ಗ ಸಂಪನ್ಮೂಲ ಅಥವಾ ನೈಸರ್ಗಿಕ ಸಂಪತ್ತು ಕಡಿಮೆ, ನಿಸರ್ಗದ ಒಂದು ಕಾಣಿಸುವುದು ಕಡಿಮೆ. ಯಾಕಂದರೆ ಆಲ್ರೆಡಿ ನಾನು ಮೊದಲೇ ಹೇಳಿದ ಹಾಗೆ ಅದು ಮರುಭೂಮಿ ಪ್ರದೇಶವಾಗಿದ್ದರಿಂದ ಅಲ್ಲಿ ಅವರ ಕಣ್ಣು ತಣಿಯುವುದು, ಕಣ್ಣಿನ ಸಂತೋಷವಾಗುವುದು, ಅವರಿಗೆ ಉಲ್ಲಾಸವಾಗುವುದು ಹೇಗೆ ಅಂತಂದರೆ ಬಣ್ಣಗಳಲ್ಲಿ. ಅವರು ಬಣ್ಣಪ್ರಿಯರು. ಜಯಪುರ ಯಾರ ತವರೂರು? ಹೌದು, ಜಯಪುರ ಬಣ್ಣಗಾರರ ತವರೂರು. ಹಾಗಾಗಿ ಆ ಒಂದು ಬಣ್ಣವನ್ನು ಅವರು ತಮ್ಮ ಬಟ್ಟೆಯಲ್ಲಿ ದಿನವೂ ಬಣ್ಣವನ್ನೇ ಆಡಿದ ಹಾಗೆ, ದಿನವೂ ಹೋಳಿಯನ್ನು ಹಾಡಿದ ಹಾಗೆ ಅವರ ಬಟ್ಟದಲ್ಲಿ ಬಗೆಯ ಬಣ್ಣಗಳು ಉಂಟು ಅನ್ನುವಂಥ ವಿಚಾರವನ್ನು ಕೂಡ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಹೆಂಗಸರು ಯಾವ ಥರನಾದಂಥ ಬಟ್ಟೆಯನ್ನು ಹಾಕ್ತಾರೆ, ಗಂಡಸರು ಯಾವ ಥರನಾದಂಥ ಬಟ್ಟೆಯನ್ನು ಹಾಕ್ತಾರೆ ಅಂತ ಕೂಡ ತಿಳ್ಕೊಂಡ್ವಿ. ಹೆಂಗಸರ ಬಟ್ಟೆ ಏನೇನು ಹೇಳಿ ನೋಡೋಣ? ಹೌದು, ಸೀರೆ, ರವಿಕೆ, ಪಂಜಾಬ್, ಯಾವುದು ಸೀರೆ, ರವಿಕೆ, ಹಾಗೆಯೇ ಯಾವುದು ಅಂದ್ರೆ ಪಾಯಿಜಾಮ ಮತ್ತು ಮೇಲುದೆ ತೊಡುವರು. ಪಾಯಿಜಾಮ ಮತ್ತು ಮೇಲುದೆ ತೊಡೆಯುವರು ಯಾರು ಅಂತಂದರೆ ಈ ಒಂದು ಜಯಪುರದ ಹೆಣ್ಮಕ್ಕಳು. ಹಾಗೆ ಗಂಡ್ಮಕ್ಕಳು ಕೂಡ ಅವರಿಗೆ ಅತಿ ಇಷ್ಟವಾದಂಥ ಬಣ್ಣಗಳ ಬಗ್ಗೆ ಹೇಳಿದ್ವಿ. ಕೆಂಪು, ನೇರಳೆ ಮತ್ತು ಕಿತ್ತಳೆ, ಕೆಂಪು, ಹಳದಿ ಮತ್ತು
ಕೆಂಪು, ಹಳದಿ ಮತ್ತು ಕಿತ್ತಳೆ ಅಂದರೆ ಅವರಿಗೆ ಏನಂದ್ರೆ ಪಂಚಪ್ರಾಣ. ಆಮೇಲೆ ಗಂಡು ಮಕ್ಕಳು ಕೂಡ ಅಷ್ಟೇ, ಬಿಳಿ ಅಂಗಿ ಬಿಳಿ ಪಂಚೆ ಆದರೂ ಕೂಡ ಅವರು ತೊಡುವಂತಹ ಒಂದು 30 ಮೊಳದ ಮುಂಡಾಸಿನಲ್ಲಿ 300 ಬಣ್ಣಗಳನ್ನು ಮೆರೆಸುವುದುಂಟು ಅಂತ ನಮ್ಮ ಲೇಖಕರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಹೆಣ್ಮಕ್ಳಷ್ಟೇ ರಂಗಪ್ರಿಯರಲ್ಲ, ಗಂಡ್ಮಕ್ಕಳು ಕೂಡ ರಂಗಪ್ರಿಯರು. ಹೇಗೆ ಅಂದರೆ ಅವರು ಹಾಕಿಕೊಳ್ಳುವಂಥ, ತಲೆಗೆ ಸುತ್ತಿಕೊಳ್ಳುವಂಥ ಒಂದು ರುಮಾಲು, ಆ ರುಮಾಲಿನಲ್ಲಿ 30 ಮೊಳದ ರುಮಾಲಿನಲ್ಲಿ 300 ಬಣ್ಣಗಳು ಉಂಟು ಅನ್ನುವಂಥ ವಿಚಾರವನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಈಗ ಎಲ್ಲಿ ಹೊಂಟಾರ ಅಂತಂದರೆ ನಮ್ಮ ಲೇಖಕರು ಜಯಪುರದ ಮುಖ್ಯ ಬೀದಿಗಳನ್ನು ಹಾದು ಪ್ರವೇಶಿಸಿಕೊಂಡು ಎಲ್ಲಿ ಹೊಂಟಾರಂದ್ರೆ ಅಂಬೇರಿಗೆ ಹೊಂಟಾರ. ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿಯಾಗಿತ್ತು. ಆ ಅಂಬೇರಕ್ಕೆ ಇವರು ಹೋದಾಗ, ಈ ಮೊದಲು ಹೋದಾಗ ಅಲ್ಲಿ ಜನರ ವಸತಿ ಇರಲಿಲ್ಲ. ಅರಮನೆಯದ್ದು ಪಾಳು ಬಿದ್ದಿರುವಂಥ ಅರಮನೆಗಳಾಗಿರ್ಬೋದು, ಇವು ಕೋಟೆಗಳಾಗಿರ್ಬೋದು, ಎಲ್ಲವೂ ಕೂಡ ಏನಾಗಿತ್ತು ಅಂದ್ರೆ ಗೂಬೆಗಳು ಅಥವಾ ಪಕ್ಷಿಗಳು ವಾಸಿಸಲಿಕ್ಕಿರುವಂಥ ಒಂದು ತಾಣವಾಗಿತ್ತು. ಆದರೆ ಈಗ ಅದು ಇರಲಿಲ್ಲ ಅಂತ ಹೇಳ್ತಾರೆ ನೋಡಿ. ಅರಮನೆಗಳೆಲ್ಲ ಮುಂಜಾನೆ ಹಾಗೂ ಸಂಜೆಯ ವೇಳೆಯಲ್ಲಿ ಅಪೂರ್ವ ಮೋಹಕತೆಯನ್ನು ತಾಳ್ತಾವು ಅನ್ನುವಂಥ ವಿಚಾರವನ್ನು ಕೂಡ ನಾವು ನೋಡಿದ್ವಿ. ಯಾಕಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಸೂರ್ಯನ ಉದಯವಾಗುವುದು ಮತ್ತು ಸೂರ್ಯನ ಅಸ್ತವಾಗುವಂಥದ್ದು ಬಹಳ ಸುಂದರವಾಗಿ ಕಾಣಿಸುತ್ತೈತಿ. ಅಂತಹದನ್ನು ನೋಡಲಿಕ್ಕೆ ಭಾಳ ಚಂದ, ಮೋಹಕತೆಯನ್ನು ತಾಳ್ತಾವು ಅಂತ ಕೂಡ ಹೇಳಿದರು. ಅಲ್ಲಿ ಮೊದಲು ಜನವಸತಿ ಇರಲಿಲ್ಲ, ಈಗ ಜನವಸತಿ ಇದೆ. ಹಲವಾರು ಸಿಂಧಿ ಕುಟುಂಬಗಳು, ಅಂದರೆ ಜಯಪುರದಲ್ಲಿ ವಾಸವಾಗಿರುವಂಥ ಒಂದು ಜನಾಂಗದ ಹೆಸರು ಸಿಂಧಿ ಕುಟುಂಬ. ಸಿಂಧಿ ಕುಟುಂಬಗಳು ಬಂದಲ್ಲಿ ವಾಸವಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ನಮಗೀಗ ಹೇಳ್ತಾರೆ. ಮುಂದುವರೆದ ಭಾಗವನ್ನು ನಾವು ಈಗ ಮತ್ತೆ ತಿಳ್ಕೊಳ್ಳುವ ಮಕ್ಕಳ. ಅಂಬೇರದ ಬುಡದಲ್ಲಿ ಒಂದು ಪುಟ್ಟ ಕೆರೆ. ಅಂಬೇರದ ಬುಡದಲ್ಲಿ ಏನೈತಿ ಒಂದು ಪುಟ್ಟ ಕೆರೆ. ಅಂಬೇರದ ಬೆಟ್ಟ, ಆ ಬೆಟ್ಟದ ಕೆಳಗಡೆ ಏನಿದೆ ಅಂದರೆ ಒಂದು ಸಣ್ಣದಾಗಿರುವಂಥ ಒಂದು ಕೆರೆ, ಪುಟ್ಟ ಕೆರೆ ಇದೆ. ಕೆರೆಯ ನೋಟ ಸುಂದರವಾದ ನೋಟ. ಆ ಕೆರೆಯ ನೋಟ ಹೇಗಿದೆ ಅಂದ್ರೆ ಅತಿ ಸುಂದರವಾದಂತಹ ಒಂದು ನೋಟವಾಗಿದೆ. ಯಾಕಂದ್ರೆ ಸುತ್ತಲೂ ಎಲ್ಲಿ ನೀರಿರ್ತೋ ಅಲ್ಲಿ ಏನಿರ್ತೈತಿ, ಹಸಿರಿರ್ತೈತಿ. ಎಲ್ಲಿ ಹಸಿರಿರ್ತಾವೋ ಅಲ್ಲಿ ಪಕ್ಷಿಗಳು ಎಲ್ಲ ಬಂದು ಕುಂತಿರ್ತಾವು. ಚಂದ ಪಕ್ಷಿಗಳ ಕಲರವಾಗಿರ್ಬೋದು, ಆಮೇಲೆ ಬಗೆ ಬಗೆಯ ಪಕ್ಷಿಗಳು ಬಂದು ಕುಂದ್ರುದು. ಹಸಿರು ಅಂದರೆ ಕಣ್ಣಿಗೆ ತಂಪಾಗಿರುವಂಥದ್ದು, ಹೌದಾ. ಸುತ್ತಲಿನ ಮರಗಳಲ್ಲಿ ಎಳೆ ಹಸಿರು ತಳಿರುಗಳು, ಚಿಗುರುಗಳಿದ್ದು ಮರಗಳು ಹಚ್ಚಿಗೆ ಕಾಣಿಸುತ್ತಿದ್ದವು. ಕೆರೆಯ ಮಗ್ಗಲಿನಿಂದ ಮುಂದುವರೆದರೆ ಸುಂದರ ಉದ್ಯಾನವನವೊಂದು ಕಾಣಸಿಗುತ್ತದೆ. ಎಲ್ಲಿ ನಾನು ಹೇಳಿದೆ ನೀರಿರುತ್ತೋ ಅಲ್ಲಿ ಮರಗಳಿರ್ತಾವೆ. ಎಲ್ಲಿ ಮರಗಳಿರ್ತದೆ ಅಲ್ಲಿ ಹಸಿರು ಚಿಗುರು ಇರ್ತೈತಿ. ಆ ಚಿಗುರು ಇತ್ತಂದರೆ ಪಕ್ಷಿಗಳು ಬಂದು ಅಲ್ಲಿ ಕುತ್ಕೊಂತಾವೆ. ಒಂಥರ ಚಂದ, ಕಣ್ಣಿಗೆ ರಮಣೀಯವಾದಂಥ ದೃಶ್ಯವಾಗಿರ್ತೈತಿ. ಹಾಗೇನೆ ಹೇಳ್ತಾರೆ ನೋಡ್ರಿ, ಆ ಒಂದು ಕೆರೆಯ ಮಗ್ಲಿಗೆ ಪಕ್ಕಕ್ಕೆ ಹಾದು ಹೋದ್ರೆ ಒಂದು ಏನು ಸಿಗ್ತೈತೆ ಅಂದ್ರೆ ಉದ್ಯಾನವನ ಸಿಗ್ತೈತಂತೆ. ಉದ್ಯಾನವನ ಅಂದ್ರೇನು, ಗಾರ್ಡನ್ ಅಥವಾ ಕೈ ತೋಟಗಳು ಅಂತೀವಲ್ವಾ, ಆ ಒಂದು ಉದ್ಯಾನವನ ಸಿಗ್ತೈತಂತೆ. ಬಳಿಯಲ್ಲಿ ಕೆಂಪು ಕಲ್ಲಿನ ಹಳೆಯ ಕಾಲದ ಕೆಲವೊಂದು ಸುಂದರ ಪ್ರತಿಮೆಗಳಿವೆ. ಆ ಉದ್ಯಾನದ ಪಕ್ಕದಲ್ಲಿನೇ ಏನಿದಾವೆ ಅಂದರೆ ಹಳೆಯ ಕಾಲದ ಕೆಂಪು ಕಲ್ಲಿನ ಪ್ರತಿಮೆಗಳು. ಹಳೆಯ ಕಾಲದ ಕೆಂಪು ಕಲ್ಲಿನ ಪ್ರತಿಮೆಗಳು ಕಾಣಿಸಿದ್ದಾವಂತೆ. ಪ್ರಾಚೀನ ರಜಪೂತ ಕೆತ್ತನೆ ಸರಳತೆ, ವೈಖರಿ, ಭವ್ಯತೆಗಳೆಲ್ಲ ಕಾಣಿಸುತ್ತವೆ. ಆ ಒಂದು ಕೆಂಪು ಕಲ್ಲಿನಲ್ಲಿ ಕೆತ್ತನೆ ಆಗಿರುವಂತಹ ಮೂರ್ತಿಗಳಲ್ಲಿ, ಪ್ರತಿಮೆಗಳಲ್ಲಿ ಪ್ರಾಚೀನ ಕಾಲದ ರಜಪೂತಾನ ಶೈಲಿಯ ವೈಖರಿ, ಭವ್ಯತೆ ಇವೆಲ್ಲವೂ ಆ ಒಂದು ಮೂರ್ತಿಗಳಲ್ಲಿ ಸಿಗ್ತಾವಂತೆ. ಉದ್ಯಾನವನ್ನು ಹಾಯ್ದು ದಿಡ್ಡಿಯ ಬಾಗಿಲೊಂದನ್ನು ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಆ ಉದ್ಯಾನ ನೋಡಿ, ಸಣ್ಣದಾಗಿರುವ ಒಂದು ಪುಟ್ಟ ಕೆರೆ. ಆ ಪುಟ್ಟ ಕೆರೆ ತುಂಬ ಹಸಿರಾದಂಥ ವಾತಾವರಣ. ಅದ್ರ ಪಕ್ಕಕ್ಕೆ ಹೋದರೆ ಏನು ಅಂತಂದ್ರೆ ಒಂದು ಉದ್ಯಾನವನ. ಆ ಉದ್ಯಾನವನದಲ್ಲಿ ಕೆಂಪು ಕಲ್ಲಿನ ಮೂರ್ತಿಗಳು ಸಿಗ್ತಾವೆ. ಹಳೆಯ ಕಾಲದ ರಜಪೂತಾನ ಶೈಲಿಯ ಮೂರ್ತಿಗಳು ಸಿಗ್ತವೆ. ಆ ಮೂರ್ತಿಗಳಿಂದ ನಮ್ಗೆ ಏನು ಸಿಗುತ್ತಂದ್ರೆ, ಏನು ತಿಳ್ಕೊಂತೀವಿ ನಾವು ಅಂತಂದ್ರೆ, ರಜಪೂತ ಕಾಲದ ಏನಪ್ಪ ಅಂದ್ರೆ ವೈಖರಿ, ಸರಳತೆ ಹಾಗೂ ಏನು ನೋಡ್ತೀವಿ ಅಂದ್ರೆ ಭವ್ಯತೆಗಳನ್ನೆಲ್ಲ ಆ ಮೂರ್ತಿಗಳಲ್ಲಿ ನಾವು ಕಾಣ್ತೀವಂತೆ. ಈ ಮೂರ್ತಿಗಳನ್ನು ನೋಡಿಕೊಂಡು ಉದ್ಯಾನವನ್ನು ಹಾಕಿಕೊಂಡು ಸಣ್ಣ ಬಾಗಿಲೊಂದು ಏರಿ ಹೋದರೆ, ದಾಟಿಕೊಂಡು ಹೋದರೆ ದಿಡ್ಡಿ ಬಾಗಿಲು ಅಂದ್ರೆ ಏನಿರ ಅಂತ ಅಂದ್ರೆ ಸಣ್ಣ ಬಾಗಿಲು. ನೋಡ್ರಿ, ಮನೆಗೆ 2 ಬಾಗಿಲುಗಳು ಇರ್ತವೆ. ದೊಡ್ಡ ಬಾಗಿಲು, ಸಣ್ಣ ಬಾಗಿಲು. ಹೆಬ್ಬಾಗಿಲು, ದಿಡ್ಡಿ ಬಾಗಿಲು ಅಂತ ಕರಿತೀವಿ. ಹೆಬ್ಬಾಗಿಲು ಅಂದ್ರೆ ದೊಡ್ಡದಾಗಿರುವಂಥ ಬಾಗಿಲು, ಮನೆಯ ಮುಂದೆ ಇರುವಂಥದ್ದು. ದಿಡ್ಡಿ ಬಾಗಿಲು ಅಂದ್ರೆ ಹಿಂದೆ ಇರುವಂಥದ್ದು, ಅದಕ್ಕೆ ಸಣ್ಣ ಬಾಗಿಲು ಅಂತ ಕೂಡ ಕರಿತೀವಿ. ಹಾಗಾದರೆ ಇಲ್ಲಿ ದಿಡ್ಡಿ ಬಾಗಿಲನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ನೋಡೋಣ. ಉದ್ಯಾನವನವನ್ನು ಹಾಯ್ದು ಸಣ್ಣ ದಿಡ್ಡಿ ಬಾಗಿಲು ದಾಟ್ಕೊಂಡು ಹೋಗ್ಬಿಟ್ರೆ ನಮ್ಗೇನು ಸಿಗುತ್ತಂದರೆ, ದಾಟಿ ಕೋಟೆಯ ದಾರಿಯನ್ನು ಏರಿ ಹೋಗಬೇಕು. ಅಂಬೇಡ್ಕರ್ ಕೋಟೆಗೆ ಹೋಗ್ಬೇಕಾದ್ರೆ ಈ ದಿಡ್ಡಿ ಬಾಗಿಲು, ಉದ್ಯಾನವನದಲ್ಲಿ ಸಿಗುವಂಥ ಒಂದು ದಿಡ್ಡಿ ಬಾಗಿಲನ್ನ ಏರ್ಕೊಂಡೇ ಹೋಗ್ಬೇಕಂತೆ. ಏರುತ್ತಾ ಹೋದಂತೆ ಕೆಳಗಿನ ನೋಟ
ಏರ್ಕೊಂಡು ಹೋದರೆ, ಬೆಟ್ಟವನ್ನು ಏರ್ಕೊಂಡು ಹೋದರೆ ಕೆಳಗಿನ ನೋಟ ರಮಣೀಯವಾಗುತ್ತೆ. ಯಾಕೆ ರಮಣೀಯವಾಗುತ್ತೆ? ಪುಟ್ಟವಾದಂಥ ಒಂದು ಕೆರೆ, ಸುತ್ತಲೂ ಹಚ್ಚು ಹಸಿರು ಎಳೆ ಚಿಗುರುಗಳಾಗಿರ್ಬೋದು, ನೆಕ್ಸ್ಟ್ ಬಂದು ಉದ್ಯಾನವನ ಆಗಿರ್ಬೋದು, ಉದ್ಯಾನವನದಲ್ಲಿರುವಂಥ ಪ್ರತಿಮೆಗಳು ಎಲ್ಲವೂ ಮೇಲೆ ಇರುತ್ತಂತೆ. ಕೆಳಗಿನ ದೃಶ್ಯ ಏನಾಗುತ್ತೆ? ರಮಣೀಯವಾಗುತ್ತೆ, ಸುಂದರವಾಗಿ ಕಾಣಿಸ್ತಾ ಹೋಗ್ತೈತಿ. ನಾವು ಅವಸರವಾಗಿ ಕೋಟೆಯನ್ನು ಸೇರಿದೆವು. ಇವ್ರು ಏನು ಮಾಡಿದ್ರು ಅಂದ್ರೆ ಆ ದಿಬ್ಬಿ ಬಾಗಿಲನ್ನು ಏರ್ಕೊಂಡು ಮೇಲೆ ಹೋಗಿ ಕೋಟೆಯನ್ನ, ಜಯಪುರದ ಕೋಟೆಗಳನ್ನು ಸೇರಿದ್ರಂತೆ. ಕೋಟೆಯ ಒಳಗೆ ಅರಮನೆಗೆ ಸಂಬಂಧಿಸಿದ ಸಭಾಂಗಣ, ದೇವಾಲಯ ಮೊದಲಾದವುಗಳನ್ನು ಅಲ್ಲಿ 2-3 ಅಂತಸ್ತುಗಳನ್ನು ರಚಿಸಿದ್ದಾರೆ. ಅರಮನೆಯ ಕೋಟೆಗೆ ಹೋದ್ರು ಇವರು. ಕೋಟೆಗೆ ಹೋಗಿ ಏನು ಮಾಡಿದ್ರು ಅಂತಂದ್ರೆ ಇವ್ರು ನೋಡಿರುವಂಥದ್ದು ಒಳಗಡೆ ಏನೇನು ಸಿಗ್ತೈತೆ ಅಂದ್ರೆ, ಅರಮನೆಯ ಒಳಗೆ ಏನು ಸಿಗ್ತಾವು ಅಂತಂದ್ರೆ ಸಭಾಂಗಣ, ದೇವಾಲಯ. ಸಭಾಂಗಣ ಅಂದ್ರೆ ವಿಶಾಲವಾದಂಥ ಒಂದು ಹಾಲ್ ಅಂತೀವಲ್ವ, ಫಂಕ್ಷನ್ ಹಾಲ್ ಅಂತ ಕರಿತೀವಿ. ವಿಶಾಲವಾದಂಥ ಒಂದು ಅಂಗಣ ಇರ್ತೈತೆ. ಅದಕ್ಕೆ ಸಭಾಂಗಣ, ಸಭೆಯನ್ನಕ್ಕೆ ಸೇರುವುದಾಗಲಿ, ಕಾರ್ಯಕ್ರಮಗಳನ್ನು ನಡೆಸುವುದಾಗಲಿ ಇರಲಿಕ್ಕೆ ಇರುವಂತಹದ್ದು ಒಂದು ವಿಶಾಲವಾದ ಕೋಣೆಗೆ ಏನಂತೀವಿ ಅಂದ್ರೆ ಸಭಾಂಗಣ ಅಂತ ಕರಿತೀವಿ. ದೇವಾಲಯ ಮೊದಲಾದ 2-3 ಅಂತಸ್ತುಗಳಲ್ಲಿ, ಮೊದಲನೇ ಅಂತಸ್ತಲ್ಲಿ ದೇವಾಲಯ, 2ನೇ ಅಂತಸ್ತಲ್ಲಿ ಅರಮನೆ, ಸಭಾಂಗಣ 3ನೇ ಅಂತಸ್ತಲ್ಲಿ ಅರಮನೆ. ಹೀಗೆ ಅಂತಸ್ತಿನಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಕಟ್ಕೊಂಡು ಹೋಗಿದ್ದಾರೆ. ಅದನ್ನ ಇವರು ನೋಡ್ತಾರೆ. ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ. ಇವ್ರೇನು ಏರ್ಕೊಂಡು ಹೋಗ್ಬೇಕಲ್ಲ 3 ಅಂತಸ್ತುಗಳಲ್ಲಿ ಹೋಗ್ಬೇಕಾದ್ರೆ ಮೊದಲನೇ ಅಂತಸ್ತಿನಲ್ಲಿ ಏನಿದೆ ಅಂದ್ರೆ ಒಂದು ಪುಟ್ಟ ದೇವಾಲಯವಿದೆ. ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ, ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ. ಈ ಮಂದಿರ ಹೇಗೈತಿ ಅಂತಂದ್ರೆ ಹಾಲುಗಲ್ಲಿನ ರಚನೆಯಿಂದ ಕೂಡಿರುವಂಥದ್ದು, ಚಿತ್ರ ಕೆಲಸಗಳಿಂದ ಕೂಡಿದೆ, ಹಾಲುಗಲ್ಲಿನ ರಚನೆಯಿಂದ ಕೂಡಿರುವಂಥದ್ದು ಯಾವುದು ಅಂತಂದ್ರೆ ಈ ಒಂದು ಪುಟ್ಟ ದೇವಾಲಯ. ಗೋಡೆಗಳೆಲ್ಲವೂ ಹಾಲುಗಲ್ಲಿನವೇ. ಆ ದೇವಾಲಯ ನೋಡ್ಲಿಕ್ಕೆ ಬಹಳ ಸಣ್ಣದಾಗಿರುವಂಥ ದೇವಾಲಯ, ಗೋಡೆಗಳೆಲ್ಲವೂ ಕೂಡ ಹಾಲುಗಲ್ಲಿದೆ. ಚಿತ್ರ ಕೆಲಸ ಕೂಡ ಬಹಳ ಚೆಂದ ಆಗೈತಿ. ಅಲ್ಲಿ ನೆಲವೂ ಅದರದ್ದೇ. ಅಲ್ಲಿ ರಾಜಸ್ಥಾನದಲ್ಲಿ ವಿಶೇಷವಾಗಿರುವುದೇನು ಅಂದ್ರೆ ಹಾಲುಗಲ್ಲು ಅಂದ್ರೆ ಅಮೃತಶಿಲೆ ಅಂತ ಕೂಡ ಕರಿತೀವಿ. ಬಿಳಿ ಕಲ್ಲು, ಹಾಲುಗಲ್ಲು, ಅಮೃತಶಿಲೆ ಅಂತ ಕೂಡ ಕರಿತೀವಿ. ಈ ಅಮೃತಶಿಲೆಗಳಿಂದ ಕಟ್ಟಿರುವಂಥ ಒಂದು ದೇವಾಲಯಗಳು ಬಹಳ ತಂಪಾಗಿರುವಂಥ ದೇವಾಲಯಗಳು. ಏನಾಗಿರುವಂಥದ್ದು? ತಂಪಾಗಿರುವಂಥದ್ದು. ಹೋಗ್ಬಿಟ್ರೆ ಮನಸ್ಸಿಗೆ ಶಾಂತವಾಗಿರುವಂಥ ಒಂದು ದೇವಾಲಯಗಳಂದ್ರೆ ಈ ಒಂದು ಹಾಲುಗಲ್ಲಿನ ದೇವಾಲಯಗಳಾಗಿರ್ತವೆ. ಹೌದಾ? ಆ ಪುಟ್ಟ ದೇವಾಲಯದ ಏನಾಗೈತಿ ಈಗ? ಗೋಡೆಯೂ ಹಾಲುಗಲ್ಲಿದೆ, ನೆಲವೂ ಹಾಲುಗಲ್ಲಿದೆ, ಚಿತ್ರಗಳೆಲ್ಲವೂ ಕೂಡ ಬಹಳ ವಿನ್ಯಾಸದಿಂದ ಕೂಡಿರುವಂಥ ಒಂದು ಸುಂದರವಾದಂಥ ವಿನ್ಯಾಸದಿಂದ ಕೂಡಿರುವಂಥ ದೇವಾಲಯ ಅದಾಗಿತ್ತೆ. ಸ್ತಂಭಗಳು ಕೂಡ ಅವುಗಳದ್ದೇ ನೋಡ್ರಿ. ನೆಲವೂ ಅದರದ್ದೇ, ಮೇಲೂ ಅದರದ್ದೇ, ಗೋಡೆನೂ ಅದರದ್ದೇ, ಕಂಬಗಳು ಕೂಡ. ಒಟ್ಟಾರೆ ಹೇಳ್ಬೇಕಂದ್ರೆ ಪುಟ್ಟ ದೇವಾಲಯ ಹಾಲುಗಲ್ಲಿನಿಂದ ರಚಿತವಾಗಿರುವಂಥ ಒಂದು ದೇವಾಲಯವಾಗಿದೆ. ಗುಡಿ ಚಿಕ್ಕದಾಗಿದ್ದರೂ ಶಾಂತವಾಗಿ ಕಾಣಿಸುವ ಮಂದಿರ. ನೋಡಾಕ ಗುಡಿ ಏನೈತೆ ಅಂದ್ರೆ ಸಣ್ಣದಾಗಿರುವಂಥದ್ದು, ಅದೇನಾಗಿದೆ ಅಂದ್ರೆ ಶಾಂತವಾಗಿರುವಂಥದ್ದು, ಪ್ರಶಾಂತ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು, ಶಾಂತವಾಗಿರುವಂಥದ್ದು ದೇವಾಲಯ ಅದಾಗಿದೆ. ಗುಡಿಯ ವಿಗ್ರಹ ಮಾತ್ರ ಆಕಾರ ಹಾಗೂ ಅಲಂಕಾರಗಳಿಂದ ಅಷ್ಟೊಂದು ಶೋಭಿಸದು. ಗುಡಿ ಒಳಗಿರುವಂಥ ವಿಗ್ರಹ ಆಕಾರದಲ್ಲಾಗಲಿ ಅಲಂಕಾರದಲ್ಲಿ ಅಷ್ಟೊಂದು ಚೆಂದಾಗಿರದೇ ಇರುವಂಥ ವಿಗ್ರಹ. ಆದರೆ ಆ ಪುಟ್ಟ ದೇವಾಲಯ ಇದ್ದಲ್ವ ಬಹಳ ಸುಂದರವಾದಂಥದ್ದು, ಶಾಂತ ಸ್ವರೂಪವಾಗಿರುವಂಥದ್ದು, ಮನಸ್ಸಿಗೆ ಮುದವನ್ನು ನೀಡುವಂಥದ್ದು. ನೋಡಾಕ ಸಣ್ಣದಾಗಿದ್ದರೂ ಕೂಡ ಅದರ ಎಲಮಾಲಿಗೆ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಗೋಡೆಗಳಾಗಿರ್ಬೋದು, ಮೇಲ್ಛಾವಣಿ ಎಲ್ಲವೂ ಕೂಡ ಹಾಲುಗಲ್ಲಿಂದ ಆಗಿದ್ದರಿಂದ ಶಾಂತವಾಗಿರುವಂತಹ ದೇವಾಲಯ ಅಂತಂದ್ರೆ ಆ ಒಂದು ಪುಟ್ಟ ದೇವಾಲಯ. ಇಲ್ಲಿಯ ಗುಡಿಯನ್ನು ನೋಡಿ ಮೇಲಿನ ಅಂಗಳವನ್ನು ಏರಿ ಹೋದರೆ ದೊಡ್ಡದೊಂದು ಸಭಾಂಗಣ ಬರುತ್ತದೆ. ಈ ಪುಟ್ಟ ದೇವಾಲಯವನ್ನು ನೋಡಿಕೊಂಡು ಸ್ವಲ್ಪ ಮೇಲೆ ಏರಿ ಹೋದ್ರೆ ಅನಿಸಿರುತ್ತಂದ್ರೆ ಸಭಾಂಗಣ, ವಿಶಾಲವಾದಂತಹ ಒಂದು ಹಾಲ್, ಫಂಕ್ಷನ್ ಹಾಲ್ ಅಂತವಲ್ಲ, ಸಭಾಂಗಣ ದೊರೆಯುತ್ತದೆ. ಇದು ವಿಶಾಲವಾದ ಹಾಲುಗಲ್ಲಿನ ರಚನೆ. ಇದು ಕೂಡ ಹಾಲುಗಲ್ಲಿಂದ ರಚನೆ ಆಗಿತ್ತು. ವಿಶಾಲ ದೊಡ್ಡದಾಗಿರುವಂತಹ ಒಂದು ಇದು ಏನಪ್ಪಾ ಅಂದ್ರೆ ಸಭಾಂಗಣ. ಅದರ ಚಾವಣಿ ರಜಪುತಾನ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬಾ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡಿವೆ. ಚಾವಣಿ ಅಂದ್ರೆ ಮೇಲ್ ಚಾವಣಿ ಏನಾಗಿತ್ತು ಅಂದ್ರೆ ಅದು ಲಲಿತವಾಗಿ ಬಳ್ಳಿ ಆಕಾರದಲ್ಲಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ಕಂಬಗಳಲ್ಲಿರುವಂಥದ್ದು ಚಾವಣಿಯನ್ನು ಲಲಿತವಾಗಿ ಬಳ್ಳಿ ಆಕಾರದಲ್ಲಿ ಏನು ಮಾಡ್ತಾರೆ ಅಂದ್ರೆ ಕೆತ್ಕೊಂಡು ಹೋಗಿದ್ದಾರೆ. ಹೌದಾ? ಹೊಂದಿಕೊಂಡಂತೆ ಕಾಣುತ್ತಿವೆ. ಈ ರಚನೆಗೆ ಚೆಲುವನ್ನು ನೀಡಿವೆ. ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾಗಿದೆ. ಇಲ್ಲಿಂದ 3ನೇ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರವನ್ನು ನೋಡಬಹುದು. 1ನೇ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯ, 2ನೇ ಅಂತಸ್ತಿನಲ್ಲಿ ವಿಶಾಲವಾಗಿರುವಂತಹ ಕಮಾನುಗಳ
ಲಲಿತಾಕಾರದಲ್ಲಿರುವಂತಹ ಒಂದು ವಿಶಾಲವಾದಂತಹ ಸಭಾಂಗಣ. ಅದನ್ನು ಏರ್ಕೊಂಡು ಮೇಲೆ ಹೋದರೆ ಸಿಗುವಂಥದ್ದು ಏನು ಅಂತಂದ್ರೆ ರಾಜರ ಅಂತಃಪುರ. ರಾಜರ ಅಂತಃಪುರ ಅಂದರೆ ರಾಜರ ಅರಮನೆಯನ್ನು ನಾವು ನೋಡ್ತೀವಿ. ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಅರ್ಧ ಚಂದ್ರಾಕೃತಿಯಲ್ಲಿರುವಂಥದ್ದು, ಪೂರ್ಣ ಚಂದ್ರಾಕೃತಿಯಲ್ಲಿರುವಂಥ ಚಂದ್ರಕಾಂತ ಶಿಲೆಯ ಮಂಟಪಗಳಿವೆ. ಮಂಟಪಗಳು ಇಟ್ ಮೀನ್ಸ್ ಈ ದೇವಾಲಯದ ಮೇಲೆ ಇದಕ್ಕೆ ಇರುವಂಥದ್ದು 4 ಆಕಾರದಲ್ಲಿ ಬರ್ತವೆ. 4 ಕಂಬಗಳು ಮಧ್ಯದಲ್ಲಿ ನಾವು ಕೂಡ್ಲಿಕ್ಕಿರುವಂಥ ಒಂದು ಏನಪ್ಪ ಅಂದ್ರೆ ಪೀಠ ಇರುತ್ತಲ್ವ, ಅದಕ್ಕೆ ಏನಂತೀವಿ ಅಂದ್ರೆ ಮಂಟಪಗಳು ಅಂತ ಕೂಡ ಕರಿತೀವಿ. ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಕೂಡ ಇವೆ. ಏನು ಮಾಡ್ತಾರೆ ಅಂದರೆ ಶಿಲೆಯನ್ನು ಕೆತ್ತಿದ್ದಾರೆ, ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾ ಪುಷ್ಪ ಚಿತ್ರಾವಳಿಗಳು ಕೂಡ ಇವೆ. ಆ ಶಿಲೆಯನ್ನು ಕೆತ್ತಿ ಬಣ್ಣಗಳಿಂದ ತುಂಬಿದ ಹಾಗೆ ಬಳ್ಳಿಗಳ ಒಂದು ಹೂಗಳು ಮತ್ತು ಬಳ್ಳಿಗಳು ಕೂಡ ಆ ಒಂದು ಶಿಲೆಯಲ್ಲಿ ಬರುವ ಹಾಗೆ ವಿನ್ಯಾಸವನ್ನು ಮಾಡಿದ್ದಾರೆ. ಇನ್ನೊಂದೆರಡು ಚಾವಡಿಗಳು ಕನ್ನಡಿ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಕಂಬದ ಅಲಂಕರಿಸಿದಂತಹ ಕಂಬ ಮುಚ್ಚಳಿಕೆಗಳುಳ್ಳ ರಚನೆ ಕತ್ತಲಿನಲ್ಲಿ ದೇವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ತಂದುಕೊಡುತ್ತವೆ. ನೋಡ್ರಿ ಏನ್ ಮಾಡಿದ್ದಾರೆ ಅಂತಂದ್ರೆ ಗಾಜಿನ ಚೂರುಗಳನ್ನು ಗಾರೆಯಲ್ಲಿ ಏನ್ ಮಾಡಿದ್ದಾರೆ, ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಅವುಗಳನ್ನ ವಿಚಿತ್ರವಾಗಿ ಬಳ್ಳಿಯ ಆಕಾರದಲ್ಲಾಗಿರ್ಬೋದು, ಚಿತ್ರದ ರೂಪದಲ್ಲಾಗಿರ್ಬೋದು, ಅವುಗಳನ್ನ ಗಾಜಿನಗಳನ್ನು ಅಂಟಿಸಿದ್ದಾರೆ. ಆ ಗಾಜುಗಳಿಗೆ ರಾತ್ರಿ ಸಮಯದಲ್ಲಿ ದೀಪವನ್ನು ಹಚ್ಚಿದಾಗ ಅದರ ಛಾಯೆ ಬಿದ್ದು, ದೀಪದ ಛಾಯೆ ಆ ಒಂದು ಗಾಜಿನ ಮೇಲೆ ಬಿದ್ದು ಲಕ್ಷೋಪಲಕ್ಷ ದೀಪವನ್ನು ಹಚ್ಚಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಅದ್ಭುತವಾದಂತಹ ದೃಶ್ಯ ರಾತ್ರಿ ಸಮಯದಲ್ಲಿ ಕಾಣಿಸುತ್ತದೆ ಅಂತ ಹೇಳ್ತಾರೆ. ನಕ್ಷತ್ರ ಲೋಕದ ಸೊಬಗನ್ನು ತಂದು ಕೊಡುತ್ತದೆ. ಎಂಥ ಸೊಬಗನ್ನ? ನಕ್ಷತ್ರ ಲೋಕದ ಸೊಬಗನ್ನ ಸಂಜೆಯ ವೇಳೆಯಲ್ಲಿ ತಂದು ಕೊಡುತ್ತದೆ ಅಂತೆ. ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಇನ್ನೊಂದು ಅಂತಃಪುರವಿದೆ. ಅದು ಹಾಲುಗಲ್ಲಿನ ಚಾವಡಿ ಮತ್ತು ನೀರಿನ ಕಾರಂಜಿಗಳಿವೆ. ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರು ಕಾಲುವೆಗಳಿವೆ. ಇವೆಲ್ಲವೂ ರಜಪೂತಾನ ಅರಸುರಗಳ ರಸಿಕ ಜೀವನದ ದ್ಯೋತಕಗಳಾಗಿವೆ. ನೋಡ್ರಿ, ಅವರ ಹಾಲುಗಲ್ಲಿನ ರಚನೆಯಲ್ಲಿ ಬಗೆಯ ವಿನ್ಯಾಸಗಳನ್ನು ಮಾಡಿದ್ದಾರೆ. ಆಮೇಲೆ ನೀರು ಕಾಲುವೆಗಳನ್ನು ಮಾಡಿದ್ದಾರೆ, ಕಾರಂಜಿಗಳನ್ನು ಮಾಡಿದ್ದಾರೆ. ಆಮೇಲೆ ಗಾಜಿನ ತುಣುಕುಗಳನ್ನು ಸುಂದರ ಗಾರೆಯಲ್ಲಿ ಅಂಟಿಸಿ ವಿಚಿತ್ರ ಬಗೆಯ ವಿನ್ಯಾಸವನ್ನು ಮಾಡಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಕ್ಷತ್ರ ಲೋಕದ ಸೊಬಗನ್ನೇ ತಂದು ಕೊಡುವಂತಹ ಒಂದು ಅದ್ಭುತವಾದಂತಹ ನಯನ ಮನೋಹರ ದೃಶ್ಯ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಈ ಜಯಪುರದ ಕುಬೇರ ಬೆಟ್ಟದ ಅರಮನೆಯಲ್ಲಿ ನೋಡ್ಲಿಕ್ಕೆ ಏನ್ ಮಾಡ್ತೈತಿ, ಸಿಗ್ತೈತಿ. ಇವೆಲ್ಲ ಏನಾಗ್ತೈತಿ, ಇದರಿಂದ ನಾವು ಏನು ತಿಳ್ಕೊಂತೀವಿ ಅಂದ್ರೆ ಮಕ್ಕಳ, ಆ ರಾಜರು ರಸಿಕ ಜೀವನದ ದ್ಯೋತಕಗಳಾಗಿವೆ. ಆ ರಾಜರ ರಸಿಕ ಜೀವನ, ಅವರು ಎಷ್ಟೊಂದು ಕಲಾ ಪ್ರೇಮಿಗಳಾಗಿದ್ದರು, ಎಲ್ಲದರಲ್ಲಿ ಆಸಕ್ತಿಯನ್ನು ಹೊಂದಿದ್ರು, ಮಾಡಬೇಕಂತ ಕುತೂಹಲವನ್ನು ಹೊಂದಿದ್ರು. ಇವುಗಳಿಂದ ನಮ್ಗೇನಾಗ್ತೈತಿ, ಅವರ ಜೀವನವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಯಾರ ಜೀವನವಂದ್ರೆ ಈ ಒಂದು ಜಯಪುರದ ಅರಸರಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಇಷ್ಟೊತ್ತು ನಾವೇನು ನೋಡ್ತೀವಿ ಹಾಗಾದ್ರೆ ಮಕ್ಕಳ ಅಂತಂದ್ರೆ, ಇಲ್ಲಿ ರಜಪೂತಾನ ಜಯಪುರ ಅಂಬೇರ ಬೆಟ್ಟದಲ್ಲಿರುವಂತಹ ರಾಜರ ಅರಮನೆ. ಆಮೇಲೆ ಅಲ್ಲಿ 3 ಅಂತಸ್ತಿನಲ್ಲಿ ಸಿಗುವಂಥದ್ದು. ಒಂದು ಫಸ್ಟ್ ಹೋದಾಗ ಅಂಬೇರ ಬೆಟ್ಟವನ್ನು ಏರ್ತಿರ್ಬೇಕಾದ್ರೆ ಪುಟ್ಟಕೆರೆ, ಆ ಪುಟ್ಟಕೆರೆ ಪಕ್ಕಕ್ಕಿರುವಂಥ ಉದ್ಯಾನವನ್ನ ಇಟ್ಕೊಂಡು ಹೋಗ್ಬಿಟ್ರೆ ಸಿಗುವಂತಹದ್ದು ಏನು ಅಂತಂದ್ರೆ ಅಂಬೇರದ ಬೆಟ್ಟದ ಏನು ಸಿಗ್ತೈತಿ ಏನಪ್ಪ ಅಂದ್ರೆ ಅರಮನೆಯ 3 ಅಂತಸ್ತುಗಳಲ್ಲಿದೆ. ಒಂದು ಏನು ಅಂದ್ರೆ ಮೊದಲನೇ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯ, 2ನೇ ಅಂತಸ್ತಿನಲ್ಲಿ ಸಭಾಂಗಣ, 3ನೇ ಅಂತಸ್ತಿನಲ್ಲಿ ಅರಮನೆ ಸಿಗ್ತೈತಿ ಅನ್ನೋದನ್ನ ನೋಡಿದ್ವಿ. ಪುಟ್ಟ ದೇವಾಲಯ ಹಾಲುಗಲ್ಲಿಂದ ರಚನೆಯಾಗಿರುವಂಥದ್ದು. ಕಂಬಗಳು, ನೆಲವುಗಳು, ಚಾವಣಿಯು ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ಹಾಲುಗಲ್ಲಿಂದ ಶಾಂತವಾಗಿರುವಂಥ ದೇವಾಲಯ. ಸಭಾಂಗಣ ವಿಶಾಲವಾಗಿರುವಂತಹ ಒಂದು ಅಂಗಣ. ಆ ಅಂಗಣದಲ್ಲಿ ರಜಪೂತಾನ ಶೈಲಿಯ ಕಮಾನುಗಳು, ಲಲಿತ ಬಳ್ಳಿಗಳು ಕೂಡ ಆಗಿದ್ದಾವೆ. ನೋಡ್ಲಿಕ್ಕೆ ಚೆಂದ ಆಗಿರುವಂಥದ್ದು ಹಾಲುಗಲ್ಲಿಂದ ಅಂತ ನೋಡಿದ್ವಿ. ಅದನ್ನು ಏರ್ಕೊಂಡು ಮೇಲೆ ಹೋದ್ರೆ ಸಿಗುವಂಥದ್ದೇನು, ರಜಪೂತಾರ ರಾಜರ ಅಂತಃಪುರ. ಆ ಒಂದು ಅಂತಃಪುರದಲ್ಲಿ ಜಯಪುರದ ರಾಜರ ಅಂತಃಪುರವನ್ನು ನೋಡೋದಾದರೆ ಅದು ಕೂಡ ಏನಂದ್ರೆ ಹಾಲುಗಲ್ಲಿಂದು, ಜೊತೆಗೆ ಲಲಿತ ಪುಷ್ಪಾವಳಿಗಳು ಇದ್ದಾವೆ. ಆಮೇಲೆ ಬಂದ್ಬಿಟ್ಟು ಸುಣ್ಣದ ಗಾರೆಯಲ್ಲಿ ಅಂಟಿದಂಥ ಗಾಜಿನ ಚೂರುಗಳನ್ನು ವಿಚಿತ್ರವಾಗಿ ಅಂಟಿಸಿ ಲಕ್ಷೋಪಲಕ್ಷ ದೀಪವನ್ನು ಹಚ್ಚಿದಂಥ ಅನುಭವ, ನಕ್ಷತ್ರ ಲೋಕದ ಸೊಬಗನ್ನೇ ತಂದು ಕೊಡುವಂಥ ಅನುಭವ ಸಂಜೆಯ ವೇಳೆಯಲ್ಲಿ ಕಾಣಿಸಿರ್ತೈತೆ ಎನ್ನುವಂಥದ್ದು ಒಂದು ವಿಚಾರವನ್ನು ಕೂಡ ನಾವೇನು ಮಾಡ್ತೀವಿ. ಇಷ್ಟೊತ್ತು ರಾಜರ ಅರಮನೆಯನ್ನು, ಪುಟ್ಟ ದೇವಾಲಯವನ್ನು, ಸಭಾಂಗಣವನ್ನು ನೋಡೋದ್ರಲ್ಲಿ ನಾವೇನು ಮಾಡಿದ್ವಿ, ತಿಳ್ಕೊಂಡ್ವಿ.
ಹಾಗಾದರೆ ಮುಂದೆ ಏನು ತೋರಿಸ್ತಾರಂತ ನೋಡುವ ಮಕ್ಕಳ. ಅರಮನೆಯ ಹಿಂದುಗಡೆ ಇರುವ ತೆಗ್ಗಿನ ಕಣಿವೆಯ ತಳದಲ್ಲಿ ಕಾಣಸಿಗುತ್ತದೆ ಮೀರಾಬಾಯಿ ದೇವಾಲಯ. ಅರಮನೆಯ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯಲ್ಲಿ, ಅರಮನೆ ಮುಂಭಾಗದಲ್ಲ ಹಿಂಭಾಗದಲ್ಲಿ ತಗ್ಗಿನಲ್ಲಿರುವಂಥದ್ದು ಒಂದು ಕಣಿವೆ ಮಾರ್ಗದಲ್ಲಿ ಸಿಗುವಂಥದ್ದು ಒಂದು ಪುಟ್ಟ ದೇವಾಲಯ ಅಂದ್ರೆ ಮೀರಾಬಾಯಿ ದೇವಾಲಯ. ಮೀರಾಬಾಯಿ ಯಾರು ಹೇಳಿದ್ರು? ಅವಳು ಕೂಡ ಒಬ್ಬಳು ಸಂತ. ಇದು ಏನಪ್ಪ ಅಂದ್ರೆ ಕೃಷ್ಣನನ್ನು ಆರಾಧಿಸಿದಂಥವಳು ಒಬ್ಬಳು, ಹೌದಾ? ಸಂತ ಮೀರಾಬಾಯಿ ಅಂತ ಕೂಡ ನಾವು ಕರಿತೀವಿ. ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳವಿದು. ಕೃಷ್ಣನನ್ನು ಕುರಿತು ಪೂಜಿಸಿದಂಥ ಸ್ಥಳ ಯಾವುದು ಅಂತಂದ್ರೆ ಆ ಹಂಬೇರದ ಬೆಟ್ಟದಲ್ಲಿರುವಂಥ ಈ ಅರಮನೆ ಹಿಂಭಾಗದಲ್ಲಿರುವಂಥ ಒಂದು ಜಾಗ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ಆ ಗುಡಿಯು ಕೂಡ ಏನಾಗಿದೆ ಅಂದ್ರೆ ಸುಂದರವಾದಂತಹ ಒಂದು ದೇವಾಲಯವಾಗಿದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡಂತಹ ಗರ್ಭಗೃಹ ನವರಂಗಗಳಿವೆ. ಗುಡಿಯ ಸುಂದರ ಆವರಣವನ್ನು ನೋಡಿ ಹಿಗ್ಗಿ ನಮ್ಮ ಟಾಂಗ ನಿಲ್ಲಿಸಿದಲ್ಲಿಗೆ ಮರಳಿ ಬಂದೆವು. ಆ ಗುಡಿಯನ್ನು ಕೂಡ ಹೋಗಿ ನೋಡಿದ್ರು, ಖುಷಿಪಟ್ಟರು, ಸಂತೋಷವನ್ನು ಪಟ್ಟು ವಾಪಸ್ ಎಲ್ಲಿಗೆ ಬಂದರು ಅಂದರೆ ಇವರು ಎಲ್ಲಿ ಟಾಂಗ ನಿಲ್ಲಿಸಿದ್ರು ಅಲ್ಲಿಗೆ ಬಂದರು. ಇಷ್ಟೊತ್ತು ಅವರಿಗೆಲ್ಲ ದೇವಾಲಯಗಳನ್ನು ನೋಡಿ ಏನಾಗಿತ್ತು, ಬಾಯಾರಿಕೆ ಆಗಿರ್ಬೋದು, ಸುಸ್ತಾಗಿರ್ಬೋದು, ದಣಿವಾಗಿರ್ಬೋದ್ರಿಂದ ವಿಶ್ರಾಂತಿಯನ್ನು ಪಡೆಯಾಗಂತ ಎಲ್ಲಿ ನಿಲ್ಲಿಸಿದ್ರು ಟಾಂಗನ ಅಲ್ಲಿಗೆ ಬಂದರು. ನಮ್ಮ ಜೀವ ತುಂಬ ದುಡಿದಿತ್ತು, ನಮಗೆಲ್ಲರಿಗೂ ಬಾಯಾರಿಕೆ ಏರಿ ಹೋಗಿತ್ತು. ಇವ್ರಿಗೆ ಏನಾಗಿತ್ತು ಅಂದರೆ ಇವ್ರ ಜೀವ ಭಾಳ ದುಡಿದಿತ್ತು. ಯಾಕಂದರೆ ಎಲ್ಲವನ್ನ ನೋಡ್ಕೊಂಡಿದ್ರಲ್ವ ಇವರು. ಪುಟ್ಟ ಕೆರೆ ಆಗಿರ್ಬೋದು, ಉದ್ಯಾನವನ ಆಗಿರ್ಬೋದು, ದೇವಾಲಯ ಆಗಿರ್ಬೋದು, ಸಭಾಂಗಣ, ಅರಮನೆ, ಹಾಗೆ ಏನು ಅಂತಂದರೆ ಈ ಮೀರಾಬಾಯಿ ದೇವಾಲಯ ಎಲ್ಲವನ್ನು ನೋಡಿಕೊಂಡು ಇವ್ರ ಜೀವ ಏನಾಗಿತ್ತು, ದಣದು ಹೋಗ್ಬಿಡ್ತಿತ್ತು. ಹಾಗಾಗಿ ಇವರಿಗೆ ಬಾಯಾರಿಕೆನೂ ಕೂಡ ಆಗಿತ್ತು. ಕುಡಿಲಿಕ್ಕೆ ಏನು ಹಾಗಾದರೆ ಈಗ ನೀರು ಬೇಕಾಗಿತ್ತು. ನಾವು ಬಂದವರೇ ಹಾದಿಯ ಮಗುವಿನ ಒಂದು ಅಂಗಡಿಯ ಮುಂದೆ ಕುಳಿತು ಬಣ್ಣ ಬಣ್ಣದ ಸೋಡಾ ಲೆಮ್ನೇಡ್ ಕುಡಿದೆವು. ಅಲ್ಲಿಗೆ ಬಂದವರೇ ಅಂಗಡಿ ಮುಂದೆ ಕುಂತವ್ರು ಏನು ಮಾಡಿದ್ರು ಅಂದ್ರೆ ಬಣ್ಣ ಬಣ್ಣದ ಸೋಡಾ. ನೋಡ್ರಿ ಮಕ್ಕಳ, ಜಯಪುರದ ಜನರು ಕುಡಿಯುವಂಥ ಒಂದು ಪಾನೀಯದಲ್ಲೂ ಕೂಡ ಏನಂದ್ರೆ ಬಣ್ಣವನ್ನು ಹೊಂದಿದ್ದಾರೆ. ಹಾಗಾದರೆ ಅವರಿಗೆ ಎಷ್ಟೊಂದು ಬಣ್ಣದಲ್ಲಿ ಮೋಹಕತೆ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗುತ್ತೆ. ಲೆಮ್ನೇಡ್ ಕುಡಿದೆವು. ಹುಡುಗಿಯಲ್ಲಿ ಅಷ್ಟೇ ಅಲ್ಲ, ಬಣ್ಣಗಳನ್ನು ತುಂಬಿಸಿ ತಿರುಗುವ ಅಲ್ಲಿನ ಜನರು ಮಾರುವ ಸೋಡಾ ಲೆಮ್ನೇಡ್ಗಳಿಗೂ ಕಡುಪಿನ ರಂಗನ್ನು ಕೊಟ್ಟಿದ್ದಾರೆ. ಬರೀ ನಾನು ಏನಾದರೂ ಬಟ್ಟೆಯಲ್ಲಿ ಮಾತ್ರ ಇವರು ಇಷ್ಟೊಂದು ಬಣ್ಣಗಳನ್ನು ಹಾಕೊಂತಾರೆ ಅಂತ ಅಂದ್ಕೊಂಡಿದ್ದೆ. ಅಲ್ಲ, ಕುಡಿಯುವಂಥ ಒಂದು ಸೋಡಾಗಳಲ್ಲಿಯೂ ಲೆಮ್ನೇಡ್ಗಳಲ್ಲಿಯೂ ಕೂಡ ಇವರು ಏನು ಮಾಡ್ಯಾರ ಅಂದ್ರೆ ಬಗೆ ಬಗೆಯ ಬಣ್ಣಗಳನ್ನು ತುಂಬಿಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹಾಸ್ಯವಾಗಿಯೂ ಜೊತೆಗೆ ಅವರ ಬಣ್ಣ ಪ್ರಿಯರು ಅನ್ನೋದನ್ನು ಮತ್ತೆ ಮತ್ತೆ ನಮಗೆ ತಿಳಿಸಿಕೊಳ್ಳಲಿಕ್ಕೂ ನಮ್ಮ ಲೇಖಕರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವರನ್ನು ಕಂಡರೆ ಇದು ಶಾಯಿಯೋ ಪಾನೀಯೋ ಎಂದು, ಅವನ್ನು ಕಂಡರೆ ಶಾಯಿಯೋ ಪಾನೀಯೋ ಎಂಬ ಭ್ರಮೆ ಉಂಟಾಗುತ್ತದೆ. ಅವನ್ನ ಲೆಮ್ನೇಡ್ಗಳನ್ನು, ಜ್ಯೂಸ್ಗಳನ್ನು, ಪಾನೀಯಗಳನ್ನು ನೋಡಿಬಿಟ್ರೆ ಏನಾಗ್ತೈತಿ ಅಂದ್ರೆ ಇದು ಶಾಯಿನೋ, ಇದು ಮೆಷಿನೋ, ಇದು ಕುಡಿಲಿಕ್ಕಿರುವಂಥ ಪಾನೀಯೋ ಅನ್ನುವಂಥ ಒಂದು ಭ್ರಮೆ ಉಂಟಾಗ್ತೈತಂತ. ನಮ್ಮ ಪಾಲಿಗೆ ದೊರೆತ ಕುಡಿಯಬಹುದಾದ ಪಾನೀಯೂ ಅದು ಒಂದೇ. ನಮ್ಮ ಪಾಲಿಗೆ ಸಿಕ್ಕಂತಹ ಅದೊಂದೇ, ಅದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅನ್ನುವ ಹಾಗೆ ಅದೊಂದೇ ಒಂದು ಪಾನೀಯ ಇತ್ತಲ್ವ, ಅದು ಅನಿವಾರ್ಯವಾಗಿ ಏನಾಯಿತು ಅಂದ್ರೆ ಕುಡಿಲೇಬೇಕಾದಂಥ ಒತ್ತಡ ಬಂದಿದ್ದರಿಂದ ಅವ್ರು ಏನು ಮಾಡಿದ್ರು ಅಂದ್ರೆ ಅದನ್ನೇ ಕುಡಿಲೇಬೇಕಾಯಿತು ಅಲ್ವಾ ಮಕ್ಕಳ. ನಾವೆಲ್ಲಾದರೂ ಹೋದಾಗ ನಮಗೆ ಬೇಕಾದ ವಸ್ತು ಸಿಗದೇ ಇದ್ದಾಗ ಅಲ್ಲಿ ಇದ್ರ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ಹೊಂದ್ಕೋಬೇಕಾಗುತ್ತೆ. ಇಲ್ಲ ಆಗೋದಿಲ್ಲ ಅಂತಂದರೆ ಜೀವನ ನಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿನೂ ಕೂಡ ಇವರಿಗೆ ಈ ಕುಡಿಲಿಕ್ಕಿರುವಂತಹ ಒಂದು ಪಾನೀಯ ಅಂದರೆ ಅದೊಂದೇ ಆಗಿತ್ತು, ಲೆಮ್ನೇಡ್ ಮತ್ತು ಸೋಡಾಗಳು. ಹಾಗಾಗಿ ಕಡುಪಿನ ಬಣ್ಣದ ಸೋಡಾಗಳನ್ನು, ಲೆಮ್ನೇಡ್ಗಳನ್ನು ಕುಡಿದು ಅಲ್ಲಿಂದ ಹಿಂದಿರುಗಿ ಬಂದರು. ಯಾರು ಅಂದ್ರೆ ನಮ್ಮ ಲೇಖಕರು ಮತ್ತು ಅವರ ಗೆಳೆಯರಾದಂಥ ಶ್ರೀಪತಿಗಳು. ಸರಿ, ಮನೆಗೆ ಹೊರಟೆವು. ಏನಂದ್ರೆ ವಾಪಸ್ ಏನು ಮಾಡಿದ್ರು ಇವರು, ಮನೆಗೆ ಹೊರಟರು. ಏನು ಮನೆಗೆ ಹೊಂಟು ಏನು ಮಾಡಿದ್ರು, ಟಾಂಗಾ ಕುದುರೆ ಮೆಲ್ಲಗೆ ನಮ್ಮ ಮಾನವಿ ಹೊರೆಯನ್ನು ಎಳೆದುಕೊಂಡು ಸಾಗುತ್ತಲಿತ್ತು. ಸರಿ, ಹಾಗಾದ್ರೆ ಹೊತ್ತಾಗ್ಬಿಟ್ಟೈತಿ. ಟಾಂಗಾ ಕುದುರೆ ಏನು ಮಾಡ್ತು ಅಂದ್ರೆ ಇವ್ರನ್ನ ಮೆಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ. ಇವರ ಮನೆಯನ್ನು ತಿಳ್ಕೊಂಡಂತ ಆ ಕುದುರೆ ಇವ್ರ ಮೆಲ್ಲಿಗೆ ಮನೆಗೆ ಕರ್ಕೊಂಡು ಹೊಂಟು. ಅಲ್ಲಿಂದ ಮುಂದೆ ತುಂಬ ಹೊಲಗಳಲ್ಲಿ ಕೋಳಿ ಕಾಗೆಗಳಿಗಿಂತ ಅಗ್ಗವಾಗಿ ಕಾಣಿಸುವ ನವಿಲಿನ ಹಿಂಡು ನಿಜ. ನೋಡ್ರಿ, ಇಲ್ಲಿ ಹೊಂಟ್ರು, ಮನೆಗೆ ಹೊಂಟ್ರು. ಬರಬೇಕಾದ್ರೆ ಜಯಪುರದ ಮುಖ್ಯ ಬೀದಿಗಳನ್ನು, ಮನೆಗಳನ್ನು, ದೇಶೀಯ ರಚನೆ ನೋಡ್ಕೊಂಡು ಬಂದಿದ್ರು. ಈಗ ತಿರ್ಗಾ ಹೋಗ್ಬೇಕಾದ್ರೆ ಕತ್ಲಾಗೈತಿ. ಏನು ನೋಡಾಕ್ತಾರ ಅಂತಂದ್ರೆ ಹೊಲಗಳಲ್ಲಿ ತುಂಬ ಹೊಲಗಳು ಇದ್ದಾವೆ, ಹೊಲಗಳೆಲ್ಲ ಇದ್ದಾವೆ. ಹೊಲಗಳಲ್ಲಿ ಕೋಳಿ ಕಾಗೆಗಳಿಗಿಂತ ಅಗ್ಗವಾಗಿ ಕಾಣಿಸುವ ನವಿಲಿನ ಹಿಂಡು. ಅಲ್ಲಿ ಕೋಳಿಗಳಿಲ್ಲ, ಕಾಗೆಗಳಿಲ್ಲ, ಅವುಗಳಿಗಿಂತ ಫ್ರೀಯಾಗಿ, ಪುಕ್ಕಟ್ಟೆಯಾಗಿ, ಅಗ್ಗವಾಗಿ ಸಿಗುವಂಥದ್ದು ಯಾವುದು ಅಂದ್ರೆ ನವಿಲಿನ ಹಿಂಡುಗಳು. ನಿಜ, ನವಿಲುಗಳ ರಾಜ್ಯದಲ್ಲಿ
ನವಿಲುಗಳ ರಾಜ್ಯದಲ್ಲಿ ಬಣ್ಣದ ಕಣ್ಣು ಹುಟ್ಟಲು ರಜಪೂತಾನ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಿಲ್ಲ ಅಂತ ಹೇಳ್ತಾರೆ. ನವಿಲುಗಳ ರಾಜ್ಯ ಅಂದ್ರೆ ಜಯಪುರ. ನವಿಲುಗಳ ರಾಜ್ಯ ಅಂದ್ರೆ ಜಯಪುರ. ಈ ಜಯಪುರದಲ್ಲಿರುವಂಥ ಸ್ತ್ರೀಯರಿಗೆ ಬಣ್ಣದ ಕಲ್ಪನೆ ಹುಟ್ಟಬೇಕಾದ್ರೆ ಬೇರೆ ಸಾಕ್ಷಿ ಯಾವುದು ಬೇಡ, ನವಿಲುಗಳೇ ಸಾಕ್ಷಿ ಎನ್ನುವುದನ್ನು ನಮ್ಮ ಲೇಖಕರು ತುಂಬ ಮನದಟ್ಟಾಗಿ ಹೇಳ್ತಾರೆ. ಇಲ್ಲ, ನವಿಲುಗಳ ರಾಜ್ಯದಲ್ಲಿ ಮಹಿಳೆಯರಿಗೆ ಇಷ್ಟೊಂದು ಬಣ್ಣದ ಪರಿಕಲ್ಪನೆ ಬರಬೇಕಾದ್ರೆ ಈ ನವಿಲುಗಳೇ ಸಾಕ್ಷಿ ಎನ್ನುವಂಥದ್ದನ್ನು ಹೇಳ್ತಾರೆ ನೋಡ್ರಿ. ಕಾಗೆಗಳಿಗಿಂತ ಅಗ್ಗವಾಗಿ ಕಾಣಿಸುವ ನವಿಲಿನ ಹಿಂಡು ನಿಜ. ನವಿಲುಗಳ ರಾಜ್ಯದಲ್ಲಿ ಬಣ್ಣದ ಕಣ್ಣು ಹುಟ್ಟಲು ರಜಪೂತಾನದ ಸ್ತ್ರೀಯರಿಗೆ ಇದಕ್ಕಿಂತ ಬೇರೆ ಪ್ರೇರಣೆ ಯಾವುದು ಬೇಕಿಲ್ಲ ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಹಾಗಾದರೆ ಅಲ್ಲಿನ ಸ್ತ್ರೀಯರಿಗೆ ಬಣ್ಣದ ಪರಿಕಲ್ಪನೆ ಮೂಡಿ ಬಂದು ಎಲ್ಲಿಂದ ಅಂತಂದರೆ ಈ ನವಿಲುಗಳ ಒಂದು ಬಗೆ ಬಗೆಯ ಬಣ್ಣಗಳಿಂದ ಆ ಒಂದು ಜಯಪುರದ ಸ್ತ್ರೀಯರಿಗೆ ಬಣ್ಣದ ಮೇಲಿನ ಮೋಹ ಉಂಟಾಗಿರಬಹುದು ಅನ್ನುವಂಥದ್ದೊಂದು ವಿಚಾರವನ್ನು ಭಾಳ ಚೆಂದ ಹೇಳ್ತಾರೆ. ಮುಂದೆ ಮರುದಿನ ಬೆಳಿಗ್ಗೆ ಅಲ್ಲಿಂದ ಸಮೀಪವಾಗಿರುವಂತಹ ಜಂತ್ರ ಮಂತ್ರ ನೋಡಲು ಹೊರಟೆವು. ಅಲ್ಲಿಗೆ ಜಯಪುರಕ್ಕೆ ಸಮೀಪವಾಗಿರುವಂತಹದ್ದು ಜಂತ್ರ ಮಂತ್ರ ಅನ್ನುವ ಖಗೋಳ ವೀಕ್ಷಣಾಲಯವನ್ನು ನೋಡಬೇಕಂತ ಆಸೆ ಆಗಿರುವಂತ ನಮ್ಮ ಲೇಖಕರಿಗಿತ್ತು. ಹಾಗಾಗಿ ಇದನ್ನ ಖಗೋಳ ಪರಿಶೀಲನಾಲಯವನ್ನು ನೋಡಕ್ಕಂತ ಹೊರಟರು. ಇದು ಯಾವಾಗ ಆರಂಭವಾಗಿತ್ತು, ಯಾವ ಶತಮಾನದಲ್ಲಿದ್ದು ಅಂದ್ರೆ ಸುಮಾರು 400ರಿಂದ 500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಈ ಜಂತ್ರ ಮಂತ್ರ ಅನ್ನೋದೇನು ಅಂದರೆ ಮಕ್ಕಳ ಖಗೋಳ ವೀಕ್ಷಣಾಲಯ, ಖಗೋಳ ಪರಿಶೀಲನಾಲಯ ಅಂತ ಕರಿತೀವಿ. ಖಗೋಳ ಅಂದ್ರೆ ಆಕಾಶ ಕಾಯಗಳನ್ನು, ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು ಇವುಗಳನ್ನು ಅಳೆಯಲು ಅಥವಾ ಅವುಗಳು ಎಷ್ಟು ಗಾತ್ರದಲ್ಲಿದ್ದಾವೆ ಅಂತ ಅವುಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕಿರುವಂತಹ ಒಂದು ಅಧ್ಯಯನ ಖಗೋಳ ಅಂತೀವಿ. ಆ ಖಗೋಳ ವೀಕ್ಷಣಾಲಯವನ್ನು ಮಾಡಕ್ಕಂದರೆ ಇರುವಂತಹ ಒಂದು ಪರಿಶೀಲನಾಲಯ ಜಂತ್ರ ಮಂತ್ರ. ಇದು ಯಾವಾಗ ಆರಂಭವಾಗಿದ್ದು ಸುಮಾರು 400ರಿಂದ 500 ವರ್ಷಗಳ ಹಿಂದೆನೇ ಆರಂಭಿಸುವಂಥದ್ದು. ಇದನ್ನ ನೋಡ್ರಿ, ವಿಚಿತ್ರವಾದಂಥ ಸೂರ್ಯನನ್ನ, ಚಂದ್ರನನ್ನ, ಅಲ್ಲಿ ಗ್ರಹಗಳನ್ನು ಅಳಿಲಿಕ್ಕೆ ವಿಚಿತ್ರವಾದಂಥ ಒಂದು ಸಾಧನಗಳನ್ನು ಆ ಒಂದು ವೀಕ್ಷಣಾಲಯದಲ್ಲಿ ಇಟ್ಟಿದ್ದಾರಂತೆ. ಇಂತಹ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ, ಚಂದ್ರ, ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನೋ ಮಾರ್ಪಾಟುಗಳಿವೆ. ಸೂರ್ಯನನ್ನು ಅಳಿಲಿಕ್ಕೆ, ಚಂದ್ರನನ್ನು ಅಳಿಲಿಕ್ಕೆ, ಆಮೇಲೆ ಗ್ರಹಗಳ ಗತಿಯನ್ನು ಅಳಿಲಿಕ್ಕೆ ಎಲ್ಲವಕ್ಕೂ ಏನೇನೋ ಒಂದು ವಿಚಿತ್ರವಾದಂತಹ ಸಾಧನಗಳ ತಂತ್ರಗಳನ್ನು ಆ ಒಂದು ವೀಕ್ಷಣಾಲಯದಲ್ಲಿ ಇಟ್ಟಿದ್ದಾರಂತೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ. ಈಗ ಒಂದು ವಸ್ತುನ ಏನಾದರೂ ಕೊಂಡ್ರೆ ಅದು ಹೇಗೆ ಬಳಸಬೇಕು, ಅದೇನು ಅದ್ರದ್ದು ಏನೆಲ್ಲ ಬಳಸ್ತಾರಲ್ವ, ಹಾಗೆ ಪ್ರತಿಯೊಂದು ವಸ್ತುವಿನ ಮೇಲೆ ಅದರ ಉಪಯೋಗ, ಅದನ್ನು ಹೇಗೆ ಬಳಸಬೇಕು, ಅದರಿಂದ ಆಗುವ ಲಾಭಗಳು ಇವೆಲ್ಲವನ್ನ ಬರೆದಿದ್ದಾರಂತೆ. ದೂರದರ್ಶಿಯ ಸಹಾಯವಿಲ್ಲದೆ ಬರೀ ಗಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ. ಬರೀ ಕಣ್ಣಿಗೆ ಏನನ್ನೂ ಹಾಕೊಳ್ಳದೆ ಸೂಕ್ಷ್ಮದರ್ಶಕವನ್ನು ಬಳಸದೆ ಸೂರ್ಯನನ್ನ, ಚಂದ್ರನನ್ನು ಅಳೆಯಲಿಕ್ಕೆ ಇರುವಂಥ ಈ ಒಂದು ತಂತ್ರಗಳಿದಾವಲ್ವ, ನಿಜವಾಗ್ಲೂ ಹಿಂದಿನ ಜನರು ಅಥವಾ ಹಿಂದಿನ ಸಲ್ಲಿಸಿರುವಂತಹ ಒಂದು ಸೇವೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾರೆ. ಹಿರಿಯರು ಸಲ್ಲಿಸಿದ ಒಂದು ಕಾಣಿಕೆ ಅಂತ ಹೇಳ್ಬೋದು. ಸೂರ್ಯ ನಡುಬಾಣಿನಲ್ಲಿ ನಿಂತು ತಮ್ಮ ತಲೆಯನ್ನು ಕೊರೆಯುತ್ತಾದ್ದರಿಂದ ಇತರ ಸ್ಥಳಗಳನ್ನು ನೋಡುವ ಆಸೆ ಮರೆತು ಮನೆಗೆ ಓಡಿ ಬಂದೆವು. ಇವರು ಬೆಳಗಿನ ಹೋಗಿದ್ರು, ಮಧ್ಯಾಹ್ನ ಹೊತ್ತಾಗಿತ್ತು. ಮಧ್ಯಾಹ್ನದ ಬಿಸಿಲು ಸೂರ್ಯ ಏನಪ್ಪ ಅಂದರೆ ಇವ್ರನ್ನ ಸುಡುವಂಥ ಒಂದು ಸ್ಥಿತಿ ಇದ್ದರಿಂದ ಅಥವಾ ಬಹಳ ಸೆಕೆಯಾಗಿದ್ದರಿಂದ, ಬಿಸಿಲು ಜಾಸ್ತಿ ಆಗಿದ್ದರಿಂದ ಇತರೆ ಸ್ಥಳಗಳನ್ನು ನೋಡಲಿಕ್ಕೆ ಇವರಿಗೆ ಆಸಕ್ತಿ ಇಲ್ಲದೇ ಪುನಃ ಇವ್ರು ಏನು ಮಾಡಿದ್ರು ಅಂದ್ರೆ ಮನೆ ಕಡೆಗೆ ಬರುವಂಥ ಯೋಚನೆಯನ್ನು ಮಾಡಿದ್ರಂತೆ. ಮನೆ ಕಡೆಗೆ ಬರುವಂಥ ಯೋಚನೆಯನ್ನು ಮಾಡಿದ್ರಂತೆ. ಜಯಪುರದಲ್ಲಿ ಜಾನಪದಗಳ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ನನ್ನದಾಗಿತ್ತು. ಇವರಿಗೆ ಇನ್ನೊಂದು ಏನಾಗಿತ್ತು ಅಂದ್ರೆ ಜಯಪುರದ ಜನರ ನೃತ್ಯವನ್ನು ಅಥವಾ ಜಾನಪದ ನೃತ್ಯವನ್ನು ನೋಡಬೇಕಂತ ಹಂಬಲ ಯಾರಿಗಾಗಿತ್ತು ಅಂದ್ರೆ ನಮ್ಮ ಲೇಖಕರಿಗೆ ಆಗಿತ್ತಂತೆ. ಹಾಗಾಗಿ ಮುಂಚಿತವಾಗಿಯೇ ಮಿತ್ರರಿಗೆ ನನ್ನ ಅಪೇಕ್ಷೆ ತಿಳಿಸಿದ್ದೆ. ಇದು ನೋಡಬೇಕು ಅನ್ನುವ ಆಸೆಯನ್ನು ಮೊದಲೇ ತಿಳಿಸಿದ್ರಂತೆ. ಯಾರಿಗೆ? ಅವರ ಮಿತ್ರರಾದಂಥ ರೈಗಳಿಗೆ ತಿಳಿಸಿದ್ರಂತೆ. ಅಪೇಕ್ಷೆ ಅಂದ್ರೆ ಮನದ ಬಯಕೆ ಅಂತ. ಅವರು ಗೆಳೆಯರಿಗೆ ತಿಳಿಸಿ ಏರ್ಪಾಟು ಮಾಡಿದ್ದರು. ಅವರು ಕೂಡ ತಮ್ಮ ಗೆಳೆಯರಿಗೆ ತಿಳಿಸಿ ಆ ಜನಪದ ನೃತ್ಯಕ್ಕೆ ಏರ್ಪಾಟನ್ನು ಕೂಡ ಮಾಡಿದ್ರಂತೆ. ಸಂಜೆಯಾಗುತ್ತಲೇ ಅಲ್ಲಿನ ಚೀಫ್ ಇಂಜಿನಿಯರ್ ಗೋಪಿನಾಥ್ ರಾಯರು ಮನೆಗೆ ಹೋದೆವು. ಸಂಜೆ ಸಾಯಂಕಾಲದ ಹೊತ್ತು ಸಮಯದ ಹೊತ್ತು ಏನಾಯಿತು ಅಂದ್ರೆ ಅಲ್ಲಿ ಸಮೀಪ
ಸಮೀಪದಲ್ಲಿರುವಂತಹ ಗೆಳೆಯರಾದಂತಹ ಗೋಪಿನಾಥ ರಾಯರ ಮನೆಗೆ ಇವರು ಹೋದ್ರಂತೆ. ಅವರು ಮೈಸೂರಿನವರು, ಸದ್ಯ ಜೈಪುರದಲ್ಲಿ ಉದ್ಯೋಗ ಮಾಡಿಕೊಂಡು ಸ್ವಂತ ಮನೆಯಲ್ಲಿ ವಾಸವಾಗಿದ್ದಾರೆ. ಈ ಗೋಪಿನಾಥ ರಾಯರು ರೈಗಳ ಒಂದು ಸ್ನೇಹಿತರು. ಇವರು ಸ್ವತಃ ಮೈಸೂರಿನವರು, ಆದರೆ ಈಗಲೇ ಸ್ವಂತ ಮನೆಯನ್ನು ಕಟ್ಕೊಂಡು ಉದ್ಯೋಗದ ಮೇಲೆ ಅಲ್ಲೇ ಇದ್ದಾರೆ, ವಾಸವಾಗಿದ್ದಾರೆ. ಅವರ ಸುಂದರ ಬಂಗಲೆ ಎದುರಿಗೆ ಹಚ್ಚ ಹಸುರಿನ ಬಯಲಿನ ಒಂದು ತುಣುಕು ಜಾಗವಿದೆ. ಅವ್ರ ಮನೆಯ ಮುಂದೆ ಏನಾಗಿತ್ತು ಅಂದ್ರೆ ಹಚ್ಚ ಹಸಿರು ಒಂದು ಬಂಗ್ಲೆ ಮುಂದೆ ಸ್ವಲ್ಪ ಜಾಗವಿದೆ. ಆ ಜಾಗದಲ್ಲೇ ಜಾನಪದ ನೃತ್ಯದ ವ್ಯವಸ್ಥೆಯನ್ನು ಏನಾದರೂ ಮಾಡಿರಬಹುದು. ಅಲ್ಲಿಯೇ ಏನಾಗಿತ್ತು ಅಂದ್ರೆ ನೃತ್ಯ ಕಾರ್ಯಕ್ರಮವನ್ನು ಮಾಡಿದ್ರಂತೆ. ಊರಿನ ಜನಸಾಮಾನ್ಯರ ನೃತ್ಯವದು, ಎಲ್ಲರೂ ಕಾಮನ್ ಆಗಿ ಮಾಡುವಂಥ ಒಂದು ಸಾಮಾನ್ಯವಾದಂಥ ಒಂದು ನೃತ್ಯವಾಗಿತ್ತು. ಇಬ್ಬರು ಯೌವನಸ್ಥರು ಸ್ತ್ರೀಯರ ಹುಡುಗಿ ಹುಟ್ಟಿದ್ದರು. ಇಬ್ಬರು ಗಂಡ್ಮಕ್ಕಳು ಯೌವನಸ್ಥರು ಗಂಡ್ಮಕ್ಕಳು ಏನು ಮಾಡಿದ್ರು ಅಂದರೆ ಗಂಡಸರು ಸ್ತ್ರೀಯರ ವೇಷವನ್ನು ಹಾಕಿದ್ರಂತೆ. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಮುಖಕ್ಕೆ ಸೆರಗು ಹಾಕ್ಕೊಂಡು ಮುಖವನ್ನು ತೋರಿಸ್ತೇನೆ ಆ ಯೌವನಸ್ಥ ಗಂಡಸರು ಕುಣಿಲಿಕ್ಕೆ ಆರಂಭಿಸಿದರು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯವೆಸಗಿದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚಿಲುಕುಗಳೆರಡೂ ಇದ್ದವು. ಅವರ ಕೈ ನೋಟದಲ್ಲಿ, ಅವರ ನಡಿಗೆಯಲ್ಲೂ ಕೂಡ ಏನಾಗಿತ್ತು ಅಂದ್ರೆ ಚೆಲುವು ಹಾಗೂ ನೋಟ, ಸುಂದರವಾದಂಥದ್ದು ನೋಟನೂ ಕೂಡ ಇತ್ತಂತೆ. ಅದು ನೋಡಕ್ಕಂಥ ಪುರವಣಿಗರಂದ್ರೆ ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಜನರು ಬಂದು ಸೇರಿದ್ರಂತೆ. ನಮಗಾಗಿ ಒಂದೇ ದಿನದ ಏರ್ಪಾಟಿನಿಂದ ಈ ಕಾರ್ಯಕ್ರಮ ಏರ್ಪಡಿಸಿದ ಮಿತ್ರರಿಗೆ ನಾನು ತುಂಬ ಕೃತಜ್ಞನಾಗಿರುವೆ. ಅವರಿಗೆಂತಲೇ ತೋರ್ಸಕ್ಕಂತ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರಲ್ವ ಆ ಗೋಪಿನಾಥ ರಾಯರಿಗೆ ಏನಾಗಿರುತ್ತೆ ಕೃತಜ್ಞತೆಯನ್ನು ಸಲ್ಲಿಸಿ ಬಂದಂತೆ. ಕೆಲಸವಾದ ಮೇಲೆ ಗೋಪಿನಾಥರ ಆತಿಥ್ಯ ಸ್ವೀಕರಿಸಿ ಮನೆಗೆ ಬಂದಿದ್ದೆವು. ಅವರು ಕೊಟ್ಟಂಥ ಒಂದು ಸತ್ಕಾರವನ್ನು ಸ್ವೀಕರಿಸಿಕೊಂಡು ಇವರು ವಾಪಸ್ಸು ರೈಗಳ ಮನೆಗೆ ಬಂದ್ರಂತೆ. ಮುಂದೆಲ್ಲ ಅವಸರದ ಊಟ, ಅವಸರದ ಓಟ. ನಾವು ಧಾವಿಸಿ ಬರುವುದರೊಳಗಾಗಿ ದಿಲ್ಲಿಗೆ ಹೋಗುವ ರೈಲು ಬಂಡಿ ಬಂದಿತ್ತು. ಮುಂದೆಲ್ಲ ಬಹಳ ಅವಸರ ಆಯಿತು. ಎಲ್ಲ ಅವಸರದ ಓಟ ಎಲ್ಲ ಆಯಿತು. ಇವರೇನು ಮಾಡಿದರು ಅಂತಂದ್ರೆ ರೈಲ್ವೆ ಸ್ಟೇಷನ್ಗೆ ಬಂದು ದಿಲ್ಲಿಗೆ ಹೋಗುವಂಥ ರೈಲು ಬಂದೇ ಬಿಟ್ಟಿತ್ತಂತೆ. ಮಿತ್ರ ರೈಗಳ ಸತ್ಕಾರಕ್ಕೆ ವಂದನೆ ಸಲ್ಲಿಸಿ ಬಂಡಿಯನ್ನೇರಿ ಮೇಲಂತಸ್ತಿನಲ್ಲಿ ಹಾಸಿಗೆ ಬಿಡಿಸಿದೆವು. ನಮಗೆ ಬೆಳಗಾದದ್ದೇ ದೆಹಲಿಯನ್ನು ಸಮೀಪಿಸಿದ್ದಾಗ ಇವರು ಮಿತ್ರರು ಏನಪ್ಪ ಅಂದ್ರೆ ಇಷ್ಟೆಲ್ಲ ಸತ್ಕಾರವನ್ನು ಮಾಡಿದ್ರಲ್ವ, ಸಹಾಯವನ್ನು ಮಾಡಿದ್ರಲ್ಲ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ರೈಲು ಬಂಡಿಯಲ್ಲಿ ಏರಿ ಮೇಲೆ ಹೋಗಿ ಹಾಸಿಗೆಯನ್ನು ಹಾಸಿ ಮಲ್ಕೊಂಡಾಗ ಇವರು ಬೆಳಗಾಗಿದ್ದೆ ಯಾವಾಗಂದ್ರೆ ದೆಹಲಿ ಬಂದಾಗ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ.